ಹಾಯ್ ಫ್ರೆಂಡ್ಸ್, ಇದು ನಂದು ಎಂಬ್ರಾಯ್ಡರ್ ಮಷಿನ್ ನೋಡಿ. ಸೊ ಇದು ಈ ಕಡೆ 2 ಸ್ಕ್ರೂ ಇರುತ್ತೆ. ಇದರಲ್ಲಿ ಈ ಒಳಗಡೆ ಮಷಿನ್ ಒಳಗಡೆ ದಾರ ಏನಾದರೂ ಸಿಕ್ಕಾಕ್ಕೊಂಡ್ರೆ ಸ್ಟಿಚ್ ಕರೆಕ್ಟಾಗಿ ಬರೋದಿಲ್ಲ. ಕ್ಲಾತ್ ಒಳಗಡೆ ಹಿಡ್ಕೊಂಡು ಗಂಟಾಗಿ ಬರ್ತಾ ಇರುತ್ತೆ. ಸೊ ನೀಡಲ್ ಬಾರ್ ಕೆಳಗಡೆ ಹೋಗೋದಿಲ್ಲ. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ತಾ ನೋಡಿರಿ. ಈ ಸ್ಕ್ರೂ ಮುಖಾಂತರ ಈ ನಟ್ಗಳನ್ನು ಲೂಸ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇದನ್ನು ತಕ್ಕೊಂಬಿಡಿ. ತೆಗೆದು ನೋಡಿ, ಈ ಕಡೆ ಒಳಗಡೆ ಎಷ್ಟೊಂದು ಡಸ್ಟ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ನೋಡಿ. ಅದು ಒಂದು ಬ್ರಷ್ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ ಮಷಿನ್ ತರಬೇಕಾದ್ರೆ. ಸೊ ಅದು ಇದ್ದರೆ ಸರಿ, ಇಲ್ಲ ಅಂದರೆ ಈ ರೀತಿ ಟೂತ್ ಬ್ರಷ್ ಇರುತ್ತಲ್ಲ, ಇದರಿಂದ ನೀವು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ನಿಧಾನವಾಗಿ ಕ್ಲೀನ್ ಮಾಡಿ. ಇದು ಥ್ರೆಡ್ ಹಾಕೋದು ಬಾಬಿನ್ ಕೇಸ್ ಇರುತ್ತಲ್ಲ, ಸೊ ಇದನ್ನು ಕೂಡ ನಿಧಾನವಾಗಿ ತೆಗೀರಿ. ಕಡೆ ಹೊರಗಡೆ ತೆಗೆದು ನೋಡಿ, ಇಲ್ಲಿ ಒಳಗಡೆ ಎಷ್ಟೊಂದು ಡಸ್ಟ್ ಇದೆ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಹೇಳಿ ನೋಡಿ, ಈ ರೀತಿ ಎಲ್ಲ ಇರೋದ್ರಿಂದ ನಿಮಗೆ ವರ್ಕ್ ಕರೆಕ್ಟಾಗಿ ನೀಟಾಗಿ ಬರೋದಿಲ್ಲ. ಥ್ರೆಡ್ ಕಟ್ ಆಗೋ ಚಾನ್ಸ್ ಇರುತ್ತೆ ತುಂಬ ಸತಿ. ಸೊ ಬ್ರಷ್ ಮುಖಾಂತರ ನೀವು ಈ ರೀತಿಯಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚ್. ಯಾವುದೇ ರೀತಿ ವರ್ಕ್ ಮಾಡೋ ಟೈಮಲ್ಲಿ ನಿಮಗೆ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ. ಈ ಕಡೆ ಇದೆ ನೋಡಿ ಫ್ರೆಂಡ್ಸ್. ಸೊ ನೋಡಿ, ಈ ರೀತಿ ಎಲ್ಲ ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಕ್ಲೀನ್ ಮಾಡಿದ ನಂತರ ಇವಾಗ ಕ್ಲೀನ್ ಆಗಿದೆ. ಇದು ಹಾಕಿ ಇದರಲ್ಲಿ 2 ಡ್ರಾಪ್ ಆಯಿಲ್ ಹಾಕೋಣ. 2 ಹಾಕೊಂಡ ನಂತರ ಕ್ಯಾಪ್ ಹಾಕಿ ಸ್ಕ್ರೂ ಹಾಕಿ ಫಿಟ್ ಮಾಡ್ಕೋಬೋದು. ಈ ರೀತಿ ನೀವು 15 ದಿವಸಕ್ಕೆ ಆಮೇಲೆ 20 ಡೇಸ್ಗೆ ಒಂದು ಸತಿ ಕ್ಲೀನ್ ಮಾಡ್ತಾಯಿದ್ರೆ ಮಷಿನ್ಗೆ ಯಾವುದೇ ರೀತಿ ತುಕ್ಕು ಹಿಡಿಯೋದು ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ಕ್ಲೀನ್ ಮಾಡ್ಕೊಳ್ತಾ ಇರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಓಕೆ, ನಿಮಗೆ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.